ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ನನ್ನ ಹಿಡಿಯೋರು ಯಾರೂ ಇಲ್ಲ, ತಡಿಯೋರು ಯಾರೂ ಇಲ್ಲ ಅಂತ ಅನ್ಕೊಂಡಿದ್ದೆ. ಆದ್ರೆ ಯಾರು ಇವನು? ಎಲ್ಲಿಂದ ಬಂದ? ನನ್ನ ಸೀಕ್ರೆಟ್ಸ್ ಎಲ್ಲ ಇವನಿಗೆ ಹೇಗೆ ಗೊತ್ತಾಯ್ತು? ಅವ್ನು ಹೇಳ್ದಾಗೆ ಇದೇನಾದ್ರೂ ಆ ಅರ್ಜುನ್ ಕೈಗೆ ಸಿಕ್ಕಿದ್ರೆ ಅವನು ನನ್ನ ಕೊಂದೇ ಬಿಡ್ತಾನೆ. ಅವನಿಗಿಂತ ಮುಂಚೆ ನನ್ನ ಗಂಡ ನನ್ನ ಸುಮ್ಮನೆ ಬಿಡಲ್ಲ, ನಿಂತಲ್ಲೇ ಹೂತಾಕ್ಬಿಡ್ತಾನೆ. ಮೊದಲು ಈ ವಿಷಯನ JP ಸರ್ಗೆ ಹೇಳ್ಬೇಕು. ಹಲೋ ಸರ್, ನಾನು ನಿಮ್ಗೆ ಇವಾಗ ಒಂದು ಮೆಸೇಜ್ ಕಳ್ಸಿದೀನಿ, ಮೊದಲು ಅದನ್ನ ಚೆಕ್ ಮಾಡಿ. ಹೌದಾ, ಒಂದು ನಿಮಿಷ. ಸರ್, ಚೆಕ್ ಮಾಡಿದ್ರಾ? ಹಾ, ನೋಡ್ದೆ. ಸರ್, ಇವನ್ ಯಾರೋ ಅಯೋಗ್ಯ ನನ್ನ ಸೀಕ್ರೆಟ್ಸ್ ಎಲ್ಲ ತಿಳ್ಕೊಂಡು ನನಗೆ ಬ್ಲಾಕ್ ಮೇಲ್ ಮಾಡ್ತಾ ಇದ್ದಾನೆ. ಹೌದಾ? ಹೌದು ಸರ್, ಜೊತೆಗೆ ಒಂದ್ ಲೆಟರ್ ಬೇರೆ ಕಳ್ಸಿದ್ದಾನೆ. ಹಾಗೆ ಅವನ್ ಮಾತೇನಾದ್ರೂ ಕೇಳಲಿಲ್ಲ ಅಂದ್ರೆ ಸೇವಂತಿ ಮಗುನ ಕೊಲ್ಲಕ್ ಪ್ರಯತ್ನ ಪಟ್ಟಿದ್ದು ನಾನೇ ಅಂತ ಎಲ್ರ ಮುಂದೆ ಹೇಳ್ತೀನಿ ಅಂತ ಹೆದರ್ಸ್ತಾ ಇದ್ದಾನೆ. ನಿನಗೆ ಬುದ್ಧಿಗಿದ್ದಿ ಇದೆಯಾ? ಯಾಕಿಂತ ಚಿಲ್ಲರೆ ಕೆಲಸ ಎಲ್ಲ ಮಾಡಕ್ ಹೋದೆ ನೀನು? ಈಗ ನೋಡು, ಸಿಕ್ಕಾಕೊಂಡು ಒದ್ದಾಡ್ಬೇಕು. ಸರ್, ನನ್ನ ಪ್ಲಾನ್ ಎಲ್ಲ ನಾನು ಯಾರ ಹತ್ರನೂ ಶೇರ್ ಮಾಡಿಲ್ಲ. ಆದ್ರೆ ಇದೆಲ್ಲ ಅವನಿಗೆ ಹೇಗ್ ಗೊತ್ತಾಗ್ತಿದೆ ಅಂತ ನನಗಂತೂ ಅರ್ಥ ಆಗ್ತಾ ಇಲ್ಲ. ಹೇಗೆ ಅಂದ್ರೆ, ನಾನೇ ನಿಮ್ಮನೇಲಿ ಯಶೋಧ ಅನ್ನೋ CC ಕ್ಯಾಮ್ರಾನ ಫಿಕ್ಸ್ ಮಾಡಿದ್ದೀನಿ. ಇವತ್ ನೋಡಿದ್ರೆ ಈ ಹಾವಾಡಿಗನ್ಗೆ ದುಡ್ಡು ಕೊಡೋದ್ನ ಫೋಟೋ ಕಳಿಸಿ ನೀನೇನಾದ್ರೂ ಸೇವಂತಿ ತಂಟೆಗೆ ಹೋದ್ರೆ ಈ ಫೋಟೋಸ್ ಎಲ್ಲ ಪ್ರಿಂಟ್ ಹಾಕ್ಸಿ ನಿಮ್ಮ ಮನೆ ಗೋಡೆ ತುಂಬಾ ಅಂಟಿಸ್ತೀನಿ ಅಂತ ಹೆದರ್ಸ್ತಾ ಇದ್ದಾನೆ. ಸರ್, ಅಪ್ಪಿ ತಪ್ಪಿ ಈ ಫೋಟೋಸ್ ಏನಾದ್ರೂ ಅರ್ಜುನ್ಗೋ ಕಾರಣಂಗೋ ಹೋದ್ರೆ ನನ್ನ ಕತೆ ಮುಗೀತು ಸರ್. ಸರ್, ಈಗ ನೀವೇ ನನ್ನ ಕಾಪಾಡ್ಬೇಕು. ಈಗ ನಾನು ಏನ್ ಮಾಡ್ಲಿ ಹೇಳಿ ಸರ್? ಸದ್ಯದ ಪರಿಸ್ಥಿತಿಲಿ ನೀನು ಏನೋ ಮಾಡದೆ ಸುಮ್ಮನಿರೋದು ಒಳ್ಳೇದು. ಏನು? ಹೌದು ಪ್ರಿಯಾ, ಇದನ್ನ ನೀನ್ ಮಾಡಿದ್ಯಾ ಅಂತ ಗೊತ್ತಾದ್ರೆ ಆ ಮನೆಯಿಂದ ಹೊರಗೆ ಬೀಳ್ತೀಯ. ಅದಕ್ಕಿಂತ ಆ ಬ್ಲಾಕ್ ಮೇಲರ್ನ ಮಾತು ಕೇಳೋದು ಒಳ್ಳೇದು. ಹಾಗಂತ ಲೈಫ್ ಲಾಂಗ್ ಯಾರ್ದೋ ಒಬ್ಬರು ಮಾತು ಕೇಳ್ಕೊಂಡು ಬಿದ್ದಿರ್ಬೇಕಾ ಸರ್? ಲೈಫ್ ಲಾಂಗ್ ಅಲ್ಲ, ನಾನೇ ಇದಕ್ಕೊಂದು ಸೊಲ್ಯೂಷನ್ ಕಂಡುಹಿಡಿಬೇಕು ಅಂದ್ರೆ ಆ ಬ್ಲಾಕ್ ಮೇಲರ್ ಯಾರು ಅಂತ ಗೊತ್ತಾಗಬೇಕು. ನಾನು ಅವನನ್ನ ಕಂಡು ಹಿಡಿಯೋವರೆಗೂ ನೀನು ಸೇವಂತಿನ ಟಚ್ ಮಾಡಬೇಡ. ಆ ಬ್ಲಾಕ್ ಮೇಲರ್ ಏನ್ ಹೇಳ್ತಾನ ಅದನ್ನೇ ಕೇಳು. ಕಾಲು ಒತ್ತು ಅಂದ್ರು ಒತ್ತು, ಏನ್ ಹೇಳಿದ್ರು ಕೇಳು. ಬೀಸ ದೊಣ್ಣೆಯಿಂದ ತಪ್ಪಿಸ್ಕೊಂಡ್ರೆ 100 ವರ್ಷ ಆಯ್ತು. ನೋಡು, ನನಗೆ ಬೇರೆ ಒಂದು ಕಾಲ್ ಬರ್ತಾ ಇದೆ, ತುಂಬಾ ಅರ್ಜೆಂಟ್ ಕಾಲು. ಸರ್ ಸರ್, ಒಂದು ನಿಮಿಷ ಸರ್. JP, ನಾನು ನನ್ನ ಕೆಳಗೆ ನಿನ್ ಲಾಯರ್. ಏನಾಗಿದೆ ಈ ಅಪ್ಪನ್ಗೆ? ನನ್ನ ಸಮಸ್ಯೆನ ಹೇಳ್ಕೊಂಡ್ರೆ ಡಬ್ಬ ತರ ಸಜೆಷನ್ಸ್ ಕೊಡ್ತಾ ಇದ್ದಾನೆ. ಕೈ ಕಟ್ಕೊಂಡು ಕೂತ್ಕೋ, ಆ ಸೇವಂತಿ ಸೇವೆ ಮಾಡು ಅಂತ ಹೇಳ್ತಾ ಇದ್ದಾನೆ. ಮಾಧವ್ ಅಂಕಲ್ ಫೋನ್ ಮಾಡ್ತಿದ್ದಾರೆ. ಹಲೋ ಅಂಕಲ್, ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀನ್ ಹೇಗಿದ್ಯಾ ಮಗಳೇ? ಯಾಕ ಅಂಕಲ್, ಯಾಕೋ ಡಲ್ಲಾಗಿ ಮಾತಾಡ್ತಾ ಇದ್ದೀರಾ? ನೀವು ಚೆನ್ನಾಗಿದ್ದೀರಾ ಅಂತ ನನಗೆ ಅನಿಸ್ತಾ ಇಲ್ಲ. ನೀನು ಈ ಸ್ಥಿತಿಲಿರುವುದ ನಾನು ಹೇಗಮ್ಮ ಚೆನ್ನಾಗಿರ್ಲಿ? ಏನಂದ್ರಿ? ಏನಿಲ್ಲಮ್ಮ, ಮನ್ಸು ಯಾಕೋ ಸರಿ ಇಲ್ಲ. ನಿನಗೇನೋ ಆಗಿರೋ ತರ ಕೆಟ್ಟ ಕನಸು ಬಿತ್ತು. ಚೆನ್ನಾಗಿದ್ಯಾ ತಾನೆ? ಏನೂ ಆಗಿಲ್ಲ ತಾನೆ? ಆಗಿತ್ತು ಅಂಕಲ್. ನಾ
ನಾಗರ ಪಂಚಮಿ ಹಬ್ಬಕ್ಕೆ ಹೋದಾಗ ಹಾವು ಕಚ್ಬಿಡ್ತು. ಅಯ್ಯೋ ದೇವ್ರೆ, ಏನ್ ಹೇಳ್ತಿದ್ಯಾ? ಅದ್ಯಾಕೆ ಕಚ್ಬಿಡ್ತು? ಹೇಗೋ ಏನೋ ನನಗೂ ಗೊತ್ತಿಲ್ಲ. ನನಗೆ ಗೊತ್ತಮ್ಮ, ಇದೆಲ್ಲ ಪ್ರಿಯ ಕೆಲಸ. ನೀನ್ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕಾಗಿತ್ತು. ನಮ್ ಪೂಜಾ ಹೊತ್ತಕ್ಕೆ ಹಾಲು ಎರೋದಕ್ಕೆ ಅಂತ ಹೋದ್ಲು. ನಾನು ಅವಳನ್ನ ಹುಡ್ಕೊಂಡ್ ಬಂದೆ. ನೋಡ್ತೀನಿ ಅವಳ ಕಾಲ್ ಹತ್ರ ನಾಗರ ಹಾವು. ನಾನ್ ಬಂದವಳನ್ನ ಪಕ್ಕ ಕೇಳ್ಕೊಂಡೆ. ನೋಡಿದ್ರೆ ಹಾವು ಗಾಬರಿನಲ್ಲಿ ನನ್ನ ಕಚ್ಬಿಡ್ತು. ಬದುಕಿದೆ ಒಂದ್ ದೊಡ್ಡ ಪವಾಡ ಅಂಕಲ್. ಯಾವ್ದಕ್ಕೂ ಸ್ವಲ್ಪ ಹುಷಾರಾಗಿರಮ್ಮ. ಗಳಿಗೆ ಸಮಯ ಹೇಗಿರುತ್ತೆ ಅಂತ ಗೊತ್ತಾಗಲ್ಲ. ನಮ್ ಶತ್ರುಗಳು ನಮ್ ಸುತ್ತಮುತ್ತನೇ ಇರ್ತಾರ ಅಥವಾ ಎಲ್ಲಿರ್ತಾರೆ ಅನ್ನೋದು ಗೊತ್ತೇ ಆಗೋದಿಲ್ಲ ಮಗಳೇ. ಶತ್ರುಗಳ? ಹೌದಮ್ಮ, ನಮ್ಮನ್ನ ಕೊಲ್ಲೋದಕ್ಕೆ ಯಾವ್ಯಾವ ದಾರಿ ಹಿಡಿತಾರೋ ಗೊತ್ತಾಗಲ್ಲ. ಅಯ್ಯೋ, ಶತ್ರುಗಳಂತ ಏನೂ ಇಲ್ಲ. ಅದು ಗಾಬರಿಯಾಗಿ ಕಚ್ಚಿದೆ ಅನ್ಸುತ್ತೆ ಅಷ್ಟೇ. ಮನುಷ್ಯರು ಕೆಟ್ಟದ್ ಮಾಡಿದ್ರೆ ಅವ್ರನ್ನ ಶತ್ರುಗಳು ಅಂತ ಅನ್ಕೋಬಹುದು. ಇದೆಲ್ಲ ಆಕಸ್ಮಿಕ ಅಷ್ಟೇ. ಕೆಲವೊಮ್ಮೆ ನಮ್ಮ ಊಹೆಗಳು ಯಾಕೆ ತಪ್ಪಾಗಬಾರದು? ಈ ಆಕಸ್ಮಿಕ ಅನ್ನೋ ಘಟನೆ ಹಿಂದೆ ಮನುಷ್ಯನ ಪ್ರಯತ್ನ ಯಾಕಿರಬಾರದು? ಅಂದ್ರೆ ಈ ಸಿನಿಮಾದಲ್ಲೆಲ್ಲ ನೋಡಿಲ್ವ ನೀನು? ಆಗದೇದವ್ರ ಮೇಲೆ ಹಾವು ಬಿಟ್ಟು ಕಚ್ಚೋದು, ಆ ಥರ ಏನಾದ್ರೂ ಮಾಡಿದ್ರೆ? ಅಂಕಲ್, ನೀವು ತುಂಬಾ ಫಿಲಂ ನೋಡ್ತೀರಾ ಅನ್ಸುತ್ತೆ. ಅಯ್ಯೋ, ನನ್ ಮಾತನ್ನೇ ನಂಬ್ತಿಲ್ವಲ್ಲ ಇವಳು. ಸೀರಿಯಸ್ ಆಗಿ ತಗೋತಿಲ್ಲ. ನೋಡಿ, ನೀವ್ ಅನ್ಕೊಂಡ ಹಾಗೆ ಏನೂ ಇಲ್ಲ. ನೀವ್ ತಲೆ ಕೆಡಿಸ್ಕೋಬೇಡಿ. ಹಾಗಲ್ಲ ಮಗಳೇ, ಅಷ್ಟೊಂದು ಜನರು ಬಿಟ್ಟು ಹಾವು ನಿನಗೊಬ್ಳಿಗೆ ಕಚ್ಚಿತು ಅಂತಂದ್ರೆ ಇದು ಅನುಮಾನ ಪಡುವಂತ ವಿಷಯ ಅಲ್ವಾ? ಅಂಕಲ್, ನೀವು ನನ್ ಗಂಡನ್ ಥರಾನೇ ಯೋಚನೆ ಮಾಡ್ತಾ ಇದ್ದೀರಾ. ಸದ್ಯ ನೀವಿದೆಲ್ಲ ಮಾತಾಡ್ಬೇಕಾದ್ರೆ ನನ್ ಗಂಡ ಇಲ್ಲ. ಇದ್ದಿದ್ರೆ ದೊಡ್ಡ ರಾಧಾಂತ ಆಗಿರೋದು. ಯಾಕಮ್ಮ? ನನ್ ವಾರ್ಗೀತಿ ಒಬ್ಳಿದಾಳೆ, ಪ್ರಿಯಾ ಅಂತ. ಆಗ್ಲೇ ಅವಳ ಮೇಲೆ ಜಗಳಕ್ಕೆ ಹೋಗಿದ್ರು. ನೀನೇ ಇದನ್ನ ಮಾಡ್ಸಿರ್ಬಹುದು ಅಂತ. ಆಮೇಲೆ ಎಲ್ರು ಹೇಳಿದ್ಮೇಲೆ ಸುಮ್ನಾದ್ರು. ನಿನ್ ಗಂಡ ಲಾಯರು ಸುಮ್ನೆ ಅನುಮಾನ ಪಡೋದಿಲ್ಲ. ಅವನು ಅನುಮಾನ ಪಡ್ತಾನೆ ಅಂದ್ರೆ ಅದರಲ್ಲಿ ಏನೋ ಇರುತ್ತೆ. ಎಷ್ಟೋ ಸಾರಿ ಶತ್ರುಗಳು ನಮ್ ಜೊತೆನೆ ಇರ್ತಾರೆ. ಹೊರಗಿನ ಶತ್ರುಗಳಿಗಿಂತ ಒಳಗಿನ ಶತ್ರುಗಳು ತುಂಬಾ ಡೇಂಜರ್. ಮಗಳೇ, ಯಾವುದಕ್ಕೂ ನಿನ್ನ ಹುಷಾರಲ್ಲಿ ನೀನಿರಮ್ಮ. ನೀವ್ ಹೇಳೋದು ಸರಿನೇ ಇರಬಹುದು ಅಂಕಲ್. ಹೌದು, ನನ್ ಗಂಡ ಲಾಯರ್ ಅಂತ ನಿಮ್ಗೆ ಹೇಗ್ ಗೊತ್ತು? ಅದು ಆವತ್ತು ನೀನೇ ಹೇಳ್ದಿಲ್ಲಮ್ಮ. ಹೌದಾ? ಅಯ್ಯೋ, ನಂಗೆ ನೆನಪೇ ಇಲ್ಲ. ಹೋಗ್ಲಿ ಬಿಡಮ್ಮ. ಹೊಟ್ಟೆ ತುಂಬಾ ಊಟ ಮಾಡಿ ಕಣ್ಣು ತುಂಬಾ ನಿದ್ದೆ ಮಾಡು. ಯಾವ ಕಾರಣಕ್ಕೂ ಯಾರನ್ನು ನಂಬೇಡ. ನಿನ್ನ ಹುಷಾರಲ್ಲಿ ನೀನಿರು ಮಗಳೇ. ಸರಿ ಅಂಕಲ್.